ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಆರಿ ವರ್ಕ್ ಬೈ ನಳಿನಿ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಆರಿ ರಿಂಗ್ಗೆ ಕ್ಲಾತ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನೋಡಿ, ಇದು ರಿಂಗು, ಆರಿ ರಿಂಗು. ಇದು ಬಂದು ಈ ಥರ ಇರುತ್ತಲ್ಲ, ಇದು ಬಂದು ಔಟರ್ ರಿಂಗು, ಇದು ಬಂದು ಇನ್ನರ್ ರಿಂಗು. ಕ್ಲಾತ್ ಅಟ್ಯಾಚ್ ಮಾಡಿದಾಗ ಇದು ಒಳಗಡೆ ಹೋಗಿರುತ್ತೆ, ಇದು ಆಚೆ ಇರುತ್ತೆ. ನೀವು ನೋಡ್ಬೋದು ಎಲ್ಲ ಆರಿ ರಿಂಗ್ಸ್. ನಾನು ಬಂದು ಆರಿ ರಿಂಗ್ಗೆ ಕ್ಲಾತ್ನ ರ್ಯಾಪ್ ಮಾಡಿದ್ದೀನಿ. ನೀವು ರಿಂಗ್ ಬೈ ಮಾಡಿದಾಗ ಈ ಥರ ಹುಡ್ ಪೀಸಲ್ಲಿ ಫುಲ್ ಇರುತ್ತೆ. ನಾನು ಈ ಥರ ಯಾಕೆ ಮಾಡಿರೋದು ಕ್ಲಾತ್ನ ಅಂದರೆ, ಕಾಟನ್ ಕ್ಲಾತ್ನ ರ್ಯಾಪ್ ಮಾಡಿದ್ದೀನಿ. ಯಾಕೆ ಅಂದರೆ, ನೀವು ಇಲ್ಲಿ ನೋಡ್ಬೋದು ಆರಿ ರಿಂಗ್ ಬಂದು 3 ಲೇಯರ್ಸ್ ಇಲ್ಲ 2 ಲೇಯರ್ಸ್ ಥರ ಸಣ್ಣ ಸಣ್ಣ ರಿಂಗ್ನ ಅಟ್ಯಾಚ್ ಮಾಡಿರ್ತಾರೆ, ಜಾಯಿನ್ ಮಾಡಿರ್ತಾರೆ ಒಟ್ಟಿಗೆ. ಸೊ ಯಾವಾಗ ಬಿದ್ದಾಗ ಅಕಸ್ಮಾತಾಗಿ, ಇಲ್ಲಾಂದರೆ ಟೈಮು ಯಾವಾಗನಾದರೂ ರಿಂಗು ಅದು ಬಿಟ್ಕೊಳುತ್ತೆ. ಸೊ ಅದೊಂದು ರೀಸನ್ನು. ಇನ್ನೊಂದು ಬಂದು ಇದು ಹುಡ್ದಾಗಿರೋದ್ರಿಂದ, ಮರದ್ರಾಗಿರೋದ್ರಿಂದ ಅದು ಸ್ವಲ್ಪ ರಫ್ ಇರುತ್ತೆ. ಒಂದೊಂದು ಕಡೆ ನಾವು ಸಿಲ್ಕ್ ಕ್ಲಾತ್ಗಳು ಯೂಸ್ ಮಾಡೋದ್ರಿಂದ ಅದು ಮೆಟೀರಿಯಲ್ಗೆ ಸಿಕ್ಕಾಕೊಂಡ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ರೀಸನ್ ಬಂದು, ನಾವಿವಾಗ ಆರಿ ರಿಂಗ್ಗೆ ಹೀಗೆ ಅಟ್ಯಾಚ್ ಮಾಡಿದ್ದೀವಿ, ಡಿಸೈನ್ ಮಾಡ್ತಾ ಇದ್ದೀವಿ ರಿಂಗಲ್ಲಿ ಎಸ್ಪೆಷಲಿ ಅಂದರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಕ್ಲಾತ್ ಬಂದು ನಾವು ಅಟ್ಯಾಚ್ ಮಾಡಿರ್ತೀವಿ, ಅದು ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಯಾವಾಗಲೂ ಕ್ಲಾತ್ನ ಟೈಟ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಅದರಿಂದ ನಾವು ಈ ಥರ ಕಾಟನ್ ಕ್ಲಾತ್ನ ಹೀಗೆ ರಿಂಗ್ಗೆ ಅಟ್ಯಾಚ್ ಮಾಡೋದ್ರಿಂದ ಅದು ಕ್ಲಾತ್, ಸಿಲ್ಕ್ ಕ್ಲಾತ್ ನಾವು ಹಾಕಿರ್ತೀವಲ್ಲ ವರ್ಕ್ ಮಾಡೋದು, ಅದನ್ನು ಜಾಸ್ತಿ ಲೂಸ್ ಆಗಲ್ಲ, ಟೈಟಾಗಿ ಬಿಗಿಯಾಗಿರ್ತಿರುತ್ತೆ. ಅದು ಮೇಜರ್ ರೀಸನ್. ಅದಕ್ಕೋಸ್ಕರ ಹೀಗೆ ಮಾಡೋದು. ನೀವು ಈ ಥರ ನಿಮ್ಮ ರಿಂಗ್ಸ್ಗೆ ಮಾಡ್ಕೊಳ್ಬೋದು. ಯಾವ ಥರ ಮಾಡೋದು ಏನೋ ಆ ಥರ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾನು ಪ್ರೀವಿಯಸ್ಲಿ ಒಂದು ವೀಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ನಾನು ಮತ್ತೆ ಇದ್ರದ್ದು ಲಿಂಕ್ ಕೂಡ, ಇದರಲ್ಲಿ ಹೇಗೆ ರ್ಯಾಪ್ ಮಾಡೋದು ಅಂತ ಒಂದು ವೀಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಕೂಡ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅದರಲ್ಲಿ ನೋಡ್ಕೊಳ್ಬೋದು. ಈಗ ರಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಕ್ಲಾತ್ಗೆ ಅಂತ ಹೇಳಿದ್ರೆ, ಫಸ್ಟು ನಾವು ಇನ್ನರ್ ರಿಂಗ್ನ ಹೀಗೆ ಇಟ್ಕೊಳ್ಳೋಣ. ಇದ್ರ ಮೇಲೆ ನಾವು ಕ್ಲಾತ್ನ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ಹೀಗೆ ಸ್ಪ್ರೆಡ್ ಮಾಡಿರ್ತೀವಲ್ಲ, ಈ ಔಟರ್ ಪಾರ್ಟ್ ಮೇಲೆ ಬಂದಿರುತ್ತಲ್ಲ, ಇದ್ರ ಮೇಲೆ ನಾವು ವರ್ಕ್ ಮಾಡೋದು ಹಾಗೆ ಇಟ್ಕೊಳ್ಬೇಕು. ನೆಕ್ಸ್ಟು ಇದ್ರ ಮೇಲೆ ನಮ್ಮ ಔಟರ್ ರಿಂಗ್ ಹೀಗೆ ಇಟ್ಕೊಂಡು ನೀಟಾಗಿ ಕ್ಲಾತ್ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು. ಮತ್ತು ಇದನ್ನು ಟೈಟ್ ಮಾಡ್ಕೊಳ್ಳೋಣ, ಸ್ವಲ್ಪ ಲೂಸ್ ಇದೆ. ಓಕೆ, ನೋಡಿ ಹೀಗೆ ಇದು ಮಾಡಾದ್ಮೇಲೆ ಕ್ಲಾತ್ ಇಲ್ಲಿ ತುಂಬ ಲೂಸ್ ಇರುತ್ತೆ. ನಾವು ಇದನ್ನು ಹೀಗೆ, ಓಕೆ, ಇದು ಲೂಸ್ ಇರೋದನ್ನು ಹೀಗೆ ನೋಡಿ, ಈ ಸೈಡ್ ಈ ಥರ ಕಮ್ಮಿ ಬಟ್ಟೆ ಇರುತ್ತಲ್ವ, ಇದನ್ನ ಇಟ್ಕೊಂಡು ನೀಟಾಗಿ ಈ ರಿಂಗ್ಸ್ನ ಸ್ಪೆಷಲಿ ಹಿಂಗೆ ಇಟ್ಕೊಂಡಿರಿ. ಹಿಂಗೆ ಇಟ್ಕೊಂಡು ಹೀಗೆ ನಾವು ಎಳಿತಾ ಬರಬೇಕು. ಸೊ ಇಲ್ಲಿನ ಬಟ್ಟೆ ಟೈಟ್ ಆಗುತ್ತೆ. ಮತ್ತು ಇಲ್ಲಿ ತುಂಬ ಲೂಸಾಗಿದ್ರೂ ನೀವು ವರ್ಕ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಇದು ಟೈಟಾಗಿರಬೇಕು. ಸೊ ಈ ಎಕ್ಸ್ಟ್ರಾ ಕ್ಲಾತ್ನ ನಾವು ಹೀಗೆ ಇಟ್ಕೊಂಡು ಫುಲ್ ಮಾಡ್ತಾ ಬರಬೇಕು. ಮತ್ತು ಇದನ್ನು ಅಷ್ಟೇ, ಇದನ್ನು ತುಂಬ ಟೈಟಾಗಿ ಇಟ್ಕೊಳ್ಳಿ. ತುಂಬ ಟೈಟ್ ಏನು ಬೇಡ, ಅಂದರೆ ಈ ಸ್ಕ್ರೂನ ಮತ್ತು ನೀವೆಷ್ಟು ಟೈಟಾಗಿ ಇಳಿತೀರೋ ಇದನ್ನು, ಅಷ್ಟೇ ನೀಟಾಗಿ ನಿಮಗೆ ಆರಿ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಲೂಸ್ ಇದ್ದರೆ ಬಟ್ಟೆ ಕೂಡ ಅಷ್ಟೇ ನಿಮಗೆ ಅದು ಸೂಜಿಗೆ ಬಟ್ಟೆದು ದಾರ ಸಿಕ್ಕೊಳೋದು ಅದೆಲ್ಲ ಚಾನ್ಸಸ್ ಜಾಸ್ತಿ. ನೋಡಿ ಇವಾಗ ಹೇಗೆ ರಿಂಗ್ ಇದು ಅಟ್ಯಾಚ್ ಆಗಿದೆ. ಇದನ್ನು ನಾವು ಡೈರೆಕ್ಟಾಗಿ ವರ್ಕ್ ಮಾಡ್ಬೋದು. ಇದನ್ನು ಸ್ಟ್ಯಾಂಡ್ ಹಾಕಿ ಕೂಡ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಇದು ಸ್ಟ್ಯಾಂಡ್. ಇವಾಗ ಸೆಕೆಂಡ್, ಓಕೆ, ಇವಾಗ ನೋಡಿ, ಇದು ಸ್ಟ್ಯಾಂಡ್ ಮೇಲೆ ನಾವು ಇದು ಕ್ಲಾತ್ ಹಾಕಿ ಇಟ್ಟಿದ್ದೀವಲ್ಲ ರಿಂಗ್ನ, ಇದನ್ನು ನೀವು ನೀಟಾಗಿ ನೋಡಿ ಹೀಗೆ ಪ್ಲೇಸ್ ಮಾಡಿ ಒಂದು ಪುಷ್ ಕೊಟ್ಟು ನೀಟಾಗಿ ಫಿಕ್ಸ್ ಆಯಿತು. ನೋಡಿ, ನೀವು ಬೇಕಂದರೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ನೋಡಿ, ಈ ಕಡೆ ಕಾರ್ನರಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ಸ್ ಇದೆಯಲ್ಲ, ಇದನ್ನು ಬೇಕಾದರೆ ನೀವು ಹಿಂಗೆ ಈ ಥರ ಹಿಂಗೆ ಟ್ವಿಸ್ಟ್ ಮಾಡಿ, ಈ ಲೆಗ್ಸ್ ಇದೆಯಲ್ಲ, ಇಲ್ಲೊಂದು ಬಟ್ಟೆ ಒಣಗಾಕ್ಸೋ ಕ್ಲಿಪ್ ಏನನ್ನ ಹಾಕಿ ಹಿಂಗೆ ಸೆಕ್ಯೂರ್ ಮಾಡ್ಬೋದು. ಸೊ ಈ ಥರ ಲೂಸ್ ಇರೋಲ್ಲ ಇದೆಲ್ಲನೂ. ನೀಟಾಗೆ ಇದನ್ನು ನೀವು ಪಿನ್ ಹಾಕಿ ಇದು ಮಾಡ್ಬೋದು.
ಆಮೇಲೆ ಈ ಥರ ಬಟ್ಟೆ ಪಿನ್ಗಳು ಬರುತ್ತಲ್ಲ, ಇದರಲ್ಲಿ ಹಾಕಿನೂ ನೀವು ಇದನ್ನು ಎಕ್ಸ್ಟ್ರಾ ಕ್ಲಾತ್ನ ಇದು ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಆರಿ ವರ್ಕ್ ಮಾಡಬೇಕಾದ್ರೆ ಅದು ಡಿಸ್ಟರ್ಬ್ ಆಗುತ್ತೆ, ಕ್ಲಾತು ಯಾವಾಗಲೂ ಬಟ್ಟೆ ಸಿಕ್ಕಾಕೊಳೋದು ಅದೆಲ್ಲ ಇಶ್ಯೂ ಆಗುತ್ತೆ. ಸೊ ನೋಡಿ ಹೀಗೆ ಹೀಗೆ ಪಿನ್ ಮಾಡೋದ್ರಿಂದ ಓಕೆ ನೋಡಿ, ಇವಾಗ ಆರಿ ವರ್ಕ್ ಇಲ್ಲಿ ನೀವು ಮಾಡ್ಕೊಳ್ಬೋದು. ಈ ಥರ ಕ್ಲಾತ್ ಅಟ್ಯಾಚ್ ಮಾಡೋದು ಎಲ್ಲನೂ. ಥ್ಯಾಂಕ್ ಯು.